स्नेक बाइट डेथ्स इन द वर्ल्ड। ನಾನು ಆಗ್ಲೇ ಹೇಳದ್ನಲ್ಲ, मैं बोले ना सर पहले, इंडिया में ज्यादा मरने का स्नेक बाइट से, क्योंकि तो उसको जानकारी नहीं है। अभी फॉरेन को गया तो देखिए, एक घर का सराउंडिंग सभी गार्डन रहता है, वो कौन सा भी जानवर आने दे, वो ज्यादा थिंक नहीं करता, आते जाते छोड़ देता है। हम उधर वो क्या बोलते हैं, फॉरेस्ट का बॉर्डर को आया तो भी इधर हम थिंक करते हैं, वो उधर आया था इधर आ गए तो मैं कैसे करना, क्योंकि उसका साथ लिविंग करने का उसका ಐಡಿಯಾ नहीं है। ಏನಂದ್ರೆ ಈ ಫಾರಿನ್ ನೋಡಿ, ಇಲ್ಲಿ ವಿಲ್ಲಾಸ್ ಅಂತ ಇಲ್ಲಿ ಮಾಡಿದ್ದಾರೆ ಗಾರ್ಡನ್ ಸುತ್ತಲೂ ಅಂತ, ಫಾರಿನ್ ಅಲ್ಲಿ ನೀವು ನೋಡಿರ್ತೀರಾ, ಆಲ್ಮೋಸ್ಟ್ ಅಪಾರ್ಟ್ಮೆಂಟ್ಸ್ ಬಿಟ್ರೆ ಒಂದು ಮನೆ ಸುತ್ತ ಎಲ್ಲ ಫುಲ್ನು ಗಾರ್ಡನ್, ಪೀಸ್ಫುಲ್ ಆಗಿ ಮಾಡಕ್ಕೆ ಅವ್ರು ಇಷ್ಟಪಡ್ತಾರೆ। ಬಟ್ ಲೈಫ್ ಸ್ಟೈಲ್ ಬೇರೆ ಇರುತ್ತೆ ಬಿಡಿ, ನಮ್ದೇ ಬೆಸ್ಟ್। ಅದಕ್ಕೆ ನಾನು ಹೇಳ್ತಾ ಇರೋದು, ಯಾವ್ದಾದ್ರು ಅನಿಮಲ್ಸ್ ಬಂದ್ರೆ ಅದು ಊಟ ಕೊಡಕ್ ಟ್ರೈ ಮಾಡ್ತಾರೆ, ಪಾನಿಕ್ ಆಗಲ್ಲ, ಅದ್ರ ಜೊತೆ ಬದುಕೋದನ್ನ ಕಲಿತಾರೆ। ನಾವು ಅದ್ರ ಜೊತೆ ಬದುಕೋದ್ ಕಲಿದೇ ಇರೋದು ನಾವೇ। ಎಲ್ಲೋ ಊರಾಚೆ ಬಂತು ಅಂದ್ರೆ ನಾವು ನಮ್ಮನೆ ಹತ್ರ ಬಂದಂಗೆ ಒದ್ದಾಡ್ತೀವಿ, ಫಸ್ಟ್ ಅದ್ ಹಿಡಿದ್ಬಿಡಿ ಎತ್ಕೊಂಡೋಗ್ ಬಿಡಿ ಅಂತೀವಿ। ಮನೆಗ್ ಮುಂದೆ ಒಂದ್ ಮರ ಇತ್ತು ಅಂದ್ರೆ ನಮ್ಮ ಮನೆ ಅಂದ ಕಾಣಿಸಲ್ಲ ಮರ ಕಟ್ ಮಾಡಾಕ್ತೀವಿ। ಅದೆಲ್ಲ ನಮ್ಮನ್ನ ನಾವು ಹಾಳು ಮಾಡ್ಕೊಳಕ್ ಇವೆಲ್ಲ ಮಾಡ್ತಾ ಇರೋ ಕೆಲಸ ನೋಡಿ। ಹಳೆ ಕಾಲದಲ್ಲಿ ನಿಮ್ಗೆ ಜ್ವರ ಸುಸ್ತು ಕೆಮ್ಮು ಅನ್ನೋದು ಇಲ್ವೇ ಇಲ್ಲ, ನೀವು ನೋಡ್ದಂಗೆ। ಇನ್ನೊಂದು ಗೊತ್ತಾ, ಈಗಿದ್ದಂಗೆ ಜಿಮ್ ಇರ್ಲಿಲ್ಲ, ಎಲ್ಲ ಸ್ಲಿಮ್ಮೆ ಆಗ, ಯಾರಿಗೂ ಬೊಜ್ಜಿರ್ಲಿಲ್ಲ, ನಮ್ಮಂಗೆ ಸುಸ್ತಿರ್ಲಿಲ್ಲ, ಏನಿಲ್ಲ, 90 ವರ್ಷ ಮುತ್ಕೊಂಡು ಹೋಗಿ ದುಡಿತಾ ಇದ್ದ। ಅದು ಲೈಫ್ ಹ್ಯಾಬಿಟ್। ಏನಂದ್ರೆ ನಾವು ನಮ್ಮದಲ್ದಿರೋಂಥ ವಸ್ತುಗಳು, ನಮ್ಮದಲ್ದಿರೋ ವಸ್ತುಗಳು ಅಂತದ್ದು ಸೀಸನಲ್ ಸಿಗದಿರೋಂಥ ವಸ್ತುಗಳನ್ನ ತಿನ್ನೋದ್ರಿಂದ ಹೆಚ್ಚು ಕಮ್ಮಿ ಆಗ್ತಾ ಇದೆ। ಹಳೆ ಕಾಲದಲ್ಲಿ ಡೇಟ್ಸ್ ಯಾರು ತಂದು ಕೊಡ್ತಾ ಇದ್ರು, ಯಾರಿಗೂ ಸಿಗ್ತಾ ಇರ್ಲಿಲ್ಲ, ಕಾಶ್ಮೀರ್ ಆಪಲ್ ಸಿಗ್ತಾ ಇರ್ಲಿಲ್ಲ। ಈಗ ಡ್ರೈ ಫ್ರೂಟ್ಸ್ ಅಂತ ಏನ್ ಹೇಳ್ತಾರೆ, ಆ ದೇಶದಿಂದ ಬಂತು ಈ ದೇಶದಿಂದ ಬಂತು, ಕಿವಿ ಫ್ರೂಟ್ ಅಂತ ಅದಂತೆ ಹಾಳು ಮೂಡು ಡ್ರ್ಯಾಗನ್ ಏನೂ ಇಲ್ಲ, ಬಟ್ ಇವತ್ತಿಗಿನ್ನ ಆರೋಗ್ಯವಾಗಿದ್ವು। ಅದ್ರ ಕಾನ್ಸೆಪ್ಟ್ ಏನ್ ಗೊತ್ತಾ, ನಾವು ಎಲ್ಲಿ ಬದುಕ್ತಿದೀವೋ ನಮ್ಮ ಸರೌಂಡಿಂಗ್ಸ್ ಅಲ್ಲಿ ಏನ್ ಸಿಗುತ್ತೋ ತಿಂದ್ರೆ ನಾವು ಆರೋಗ್ಯವಾಗಿರ್ತೀವಿ, ಅದು ನಮ್ಗೆ ಸೂಟಬಲ್। ಏನೇ ಆಗ್ಬೋದು, ಸೀಸನಲ್ ಆಗಿ ಬೆಳೆಯೋದು ಅವರೆಕಾಯಿ ಸೀಸನಲ್ ಬೆಳೆಯೋದೇ ಬೆಸ್ಟ್, ಸೊಗಡು ಇರುತ್ತೆ, ನಮ್ಗೆ ಟೇಸ್ಟ್ ಇರುತ್ತೆ, ಆ ಕಾಲಕ್ಕೆ ತಕ್ಕಂತೆ ಬರುತ್ತೆ। ಹೆಂಗೆ ಅಂದ್ರೆ ನಮ್ಮವ್ರು ಮಾಡಿದ್ದಾರೆ, ಶ್ರೀರಾಮನವಮಿಗೆ ಪಾನಕ ಮಾಡಿದ್ದಾರೆ, ದೀಪಾವಳಿ ಕಜ್ಜಾಯ, ಆ ಬಾಡಿಗೆ ಅದ್ರಲ್ಲಿರೋ ಐಟಮ್ ನಮ್ಗೆ ಬೇಕು, ಪಾನಕ ಹಾಕ್ಬೇಕಂದ್ರೆ ಬೇಸಿಗೆ ಕಾಲ, ಆತರ ಆ ಸೀಸನ್ಗೆ ಚೇಪೆಕಾಯಿ ಸೀತಾಫಲ ಏನ್ ಬೆಳೀತಾ ಅವ್ರು ತಿಂದ್ರೆ ನಮ್ಗೆ ಆರೋಗ್ಯ ಇರುತ್ತೆ, ನಮ್ ಬಾಡಿ ಬೇಕಾಗಿರೋದಿರುತ್ತೆ। ಅದನ್ನ ಬಿಟ್ಟು ನಾವು ಎಲ್ಲೆಲ್ಲಿ ತಂದು ತಿನ್ನೋದು ನಮ್ ಬಾಡಿ ಒಗ್ಗಲ್ಲ, ಅಂದ್ರೆ ಸ್ವೀಕಾರ ಮಾಡಲ್ಲ। ಹೇಳ್ತಾರಲ್ಲ ಹಾಸ್ಪಿಟ್ಲಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದೀವಿ, ಬಾಡಿ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತಾರಲ್ಲ, ಸೊ ಅದಕ್ಕೆ ಒಗ್ಗಕ್ಕೆ ಹೋದಾಗ್ಲೇ ಹೆಚ್ಚು ಕಮ್ಮಿ ಆಗುತ್ತೆ ಫುಡ್ ಪಾಯ್ಸನ್ ಆಗೋದು। ನಮ್ಗೆ ಅಲ್ದಿರೋ ಊಟಗಳು ಜಾಸ್ತಿ ತಿನ್ನಕ್ ಹೋದಾಗ, ಈ ಬರ್ಗರ್ ಪಿಜ್ಜಾಗಳೆಲ್ಲ ತಿಂತಾರಲ್ಲ, ಮದುವೆ ಊಟಗಳೆಲ್ಲ ಮಾಡಿದಾಗ ನಮ್ಗೆ ಅಲ್ದಿರೋ ಮಸಾಲೆಗಳವೆಲ್ಲ ಹಾಕ್ತಾರೆ, ಬೇರೆ ಕಡೆ ತರಿಸಿರ್ತಾರಲ್ಲ, ಅದು ಫುಡ್ ಪಾಯ್ಸನ್ ಆಗುತ್ತೆ ನಮ್ಗೆ, ಅದು ಪ್ರಾಬ್ಲಮ್ ಆಗತ್ತೆ। ಅದು ನಥಿಂಗ್ ಬಟ್ ರಿಯಾಕ್ಷನ್। ಅದೇ ತರ ಈ ಸ್ನೇಕ್ದು ವೆನಮ್ ಬಾಡಿಲಿ ಹೋದಾಗ ನಮ್ಗೆ ರಿಯಾಕ್ಷನ್ ಆಗತ್ತೆ, ಅತಿ ಆದ್ರೆ ಅಮೃತ ವಿಷ ಅಂತ ಹೇಳ್ತೀವಲ್ಲ, ಆ ರಿಯಾಕ್ಷನ್ ಆಗಿ ಕೆಲವು ಸಿಂಪ್ಟಮ್ಸ್, ಏನೋ ಪೆರಲೈಸ್ ಆಗೋದು, ಯಾವುದು ಮಸಲ್ಸ್ ಮೈನ್ ಪೆರಲೈಸ್ ಆಗುತ್ತೆ, ಯಾವುದು ಕೋಬ್ರಾ ಬೈಟ್ ಆಯ್ತು ಅಂದ್ರೆ, ಒಂದು ನಮಗೆ ಕಂಟ್ರೋಲ್ ಇಲ್ದಿರೋ ಅಂತದ್ದು ಒಂದು ದೊಡ್ಡ ಮಸಲ್, ಅದು ಹಾರ್ಟ್, ಅದು ಪೆರಲೈಸ್ ಆದ್ರೆ ಡೆತ್ತೆ। ಅದಕ್ಕೋಸ್ಕರ ICU ಅಲ್ಲಿ ಮೇನ್ ನಮಗೆ ವೆಂಟಿಲೇಷನ್ ಇರಬೇಕು ಅಂತ ಹೇಳೋದು। ಆರ್ಟಿಫಿಷಿಯಲ್ ಬ್ರೀತಿಂಗ್ ಕೊಟ್ಟು ಟ್ರೀಟ್ಮೆಂಟ್ ಕೊಟ್ಟರೆ 100% ಬದುಕ್ತಾರೆ। ಆಮೇಲೆ ಅದನ್ನ ನಿರೋಟಾಕ್ಸಿನ್ ಅಂತ ಹೇಳ್ತೀವಿ। ಹಿಮೋಟಾಕ್ಸಿನ್ ಬಂದು ವೈಪರ್ಸ್ ಅಲ್ಲಿ ಕಾಣಿಸುತ್ತೆ, ಅದು ರೆಡ್ ಬ್ಲಡ್ ಸೆಲ್ಸ್ ನ ಬ್ರೇಕ್ ಮಾಡುತ್ತೆ, ಬ್ರೇಕ್ ಮಾಡಿ ಬ್ಲಡ್ ನ ಲಿಕ್ವಿಡ್ ಆಗಿ ನಾವು ಇಂಟರ್ನಲ್ ಬ್ಲೀಡಿಂಗ್ ಆಗಿ ಸಾಯ್ತೀವಿ। ಇಂಟರ್ನಲ್ ಬ್ಲೀಡಿಂಗ್ ಸ್ಟಾರ್ಟ್ ಆಯ್ತು ಅಂದ್ರೆ ಬದುಕಕ್ಕಾಗಲ್ಲ, ಯಾಕಂದ್ರೆ ಎಲ್ಲ ಕಡೆ ಕಟ್ ಮಾಡೋದನ್ನೆಲ್ಲ ಬ್ಲಾಕ್ ಮಾಡಕ್ಕಾಗಲ್ಲ ಡಾಕ್ಟರ್ ಕೈಯಲ್ಲಿ, ನವರಂಧ್ರದಲ್ಲೂ ಈಚೆ ಬರುತ್ತೆ, ಅದೊಂದಾಗತ್ತೆ। ಕಚ್ಚಿರೋ ಜಾಗ ಕುಳಿಯಕ್ ಸ್ಟಾರ್ಟ್ ಆಗತ್ತೆ, ಆಂಪ್ಯುಟೇಷನ್ ಮಾಡ್ಬೇಕಾಗತ್ತೆ। ಇವೆಲ್ಲನೂ ಆಗತ್ತೆ ಅಂತ, ಕಚ್ಚಿದ ತಕ್ಷಣ ಆಗೋಗುತ್ತೆ ಅಂತಲ್ಲ, ಏನೇನು ಆಗ್ಬೋದು ಅಂತ ಬಾಡಿಗಳ ಮೇಲೆ ಡಿಪೆಂಡ್ ಆಗುತ್ತೆ। ಬಟ್ ನಿಮ್ಗೆ ಟೈಮ್ ಇದೆ, ಇಮಿಡಿಯೇಟ್ ಹಾಸ್ಪಿಟಲ್ ಹೋದ್ರೆ 100% ಬದುಕ್ತೀವಿ। मालूम है ना आपको, अभी थोड़ा बोलना उसका। वो ये आता है ना कोबरा को, न्यूरोटॉक्सिन आता है, वो मसल्स को पैरालाइज करते हैं। हमारा हार्ट हमारा कंट्रोल में नहीं है, वो पैरालाइज होता है, आपको ब्रीथिंग नहीं रहता, मर जाता है। उसको वेंटिलेशन रखकर ट्रीटमेंट दिया तो जिंदा रहता है, क्या भी नहीं। और वाइपर को हिमोटॉक्सिन होता है, वो क्या करता है कि रेड ब्लड सभी ब्रेक करता है, इंटरनल ब्लीडिंग होता है, तब जिंदा रहने का बहुत मुश्किल है।
और नवरंध्र का तो 9 होल्स हमारा बॉडी में, आपको मालूम है ना, 9 होल्स, उसमें सभी बाहर आ जाता है। सभी होना बोलकर क्या भी नहीं है, कुछ लोगों को कुछ होता है। और किधर काटता है वो गैंग्रीन होता है। ಕಂಪೇರ್ ಮಾಡಿದ್ರೆ ನಾಗರಾವ್ ಬೆಸ್ಟ್. ಯಾವುದು ನಾಗರಾವ್ ಸರ್? ಅದ್ರದ್ದು ನನ್ಗೆ ಆಗಿ ಚೆಕ್ ಆಗಿದೆ ನೋಡಿ. ನಾಗರಾವ್ ಕಟ್ಟಿದ್ರೆ ಇಮಿಡಿಯೇಟ್ ಆಗಿ ನಾವು ವೆಂಟಿಲೇಷನ್ ತಗೊಂಡ್ರೆ ಅಟ್ಲೀಸ್ಟ್ ಉಳಿಬಹುದು. ಇಲ್ಲ ಟ್ರೀಟ್ಮೆಂಟ್ ಆಗ್ಬೇಕು. ಎಲ್ಲಗಳಿಗೂ ಒಂದೇ ಮೆಡಿಸಿನ್ ಇರೋದು. सभी को ASP एक ही चाहिए हो। फॉरेन में एडवांस है, डायरेक्ट दे सकता है, लेकिन हमारा मेडिसिन क्या है, डायरेक्ट नहीं दे सकता। उसको ड्रिप में ही देना। उसको भी कुछ लोगों का रिएक्शन होता है, वो अंडर डॉक्टर में करना, हमें घर में डालकर डालने का सभी नहीं करना, क्योंकि ऐसे देखो इसमें उसको ये सभी करता है। देखो ब्लड क्लॉट सभी करता है, ब्लड क्लॉट देखता है सभी, CTBT करता है, वो सभी उसको मालूम है। उसका हिसाब वो सभी हमारा नहीं है, वो डॉक्टर का करने का काम है। वो सभी कर कर हमको वो बचाता है, डरने का क्या भी नहीं है। और ये ना डू नॉट वेस्ट टाइम का, तो काटने के बाद में हमारा टाइम वेस्ट नहीं करना। वो क्या था कि थोड़ा क्या भी तकलीफ हुआ तो सभी आ जाता है, एक बार में एक बोलता है, ಎಲ್ಲ ಗುಂಪು ಬಂದ್ಬಿಟ್ಟಾಗ ಒಬ್ಬೊಬ್ರು ಒಂದೊಂದು ಹೇಳ್ತಾರೆ, ಅದ್ ಮಾಡಿದ್ರೆ ಒಳ್ಳೇದು, ಅಲ್ಲೋಗೋಣ ನಡಿ, ನಾನು ಅಲ್ಲೋಗಿದ್ದ ಅವ್ನು ಬದುಕ್ದ, ಇಲ್ಲೋಗಿದ್ದೆ ಇವ್ನು ಬದುಕ್ದ. ಆ ತರ ಟೈಮ್ ವೇಸ್ಟ್ ಮಾಡ್ಬೇಡಿ, ಅದೇ ಟೈಮ್ ವೇಸ್ಟ್ ಮಾಡ್ಬೇಡಿ. ಯಾಕಂದ್ರೆ ಮಂತ್ರಕ್ಕೆ ಮಾವಿನಕಾಯಿ ಉದ್ರಲ್ಲ. ಯಾವತ್ತಾಗ್ಲಿ ನೋಡಿ, ಮಂತ್ರ ಅನ್ನೋದು ಟ್ರಿಕ್ಕು. ಆ ಕಾಲದಲ್ಲಿ ಇದ್ರು, ಹಳಬ್ರಿದ್ರು, ಔಷಧಿಲೆ ಕ್ಯೂರ್ ಮಾಡ್ತಾ ಇದ್ರು, ಆಯುರ್ವೇದಕ್ಕೆಲ್ಲ ಇದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಅವೆಲ್ಲ ಸುಳ್ಳು ಅಂತಿಲ್ಲ. ಈ ಕಾಲದಲ್ಲಿ ಇಲ್ಲ, ಮಂತ್ರಕ್ಕೆ ಮಾವಿನಕಾಯಿ ಉದ್ರಿಸೋನು ಯಾರು ಇಲ್ಲ. ಬೇಕಾದ್ರೆ ಮಂತ್ರ ಕುಂಗುರ ಕೊಡ್ತಾರೆ, ಚೈನ್ ಕೊಡ್ತಾರೆ, ಕುಂಬಳಕಾಯಿ ಕೊಡ್ಲಿ ನೋಡೋಣ, ಯಾವನ್ ಕೈಯಲ್ಲೂ ಕೊಡಕ್ಕಾಗಲ್ಲ. ಅವೆಲ್ಲ ಟ್ರಿಕ್ಸ್, ಓಕೆನಾ? ಆಮೇಲೆ ಡು ನಾಟ್ ಟೈ ಎನಿಥಿಂಗ್ ನಿಯರ್ ದ ಸ್ನೇಕ್ ಬೈಟ್ಸ್, ಏನ ಡು ನಾಟ್ ಟೈ एनीथिंग नियर द स्नेक बाइट। मैं बोले ना, सभी बांध कर कट करना, वो सभी नहीं करना। क्या की है तो बाद में डू नॉट कंज्यूम एनीथिंग, क्या भी खाने के पीने के नहीं करना, क्योंकि खाना पीने के तो पचना करने के लिए एक्टिव होता है, तो ब्लड सर्कुलेशन फास्ट होता है, उसको ऑक्सीजन होना तभी ये है। और डू नॉट इंटरफेयर विद द बैक्टीरिया, बोले ना, मुंह में निकलने का, वॉश करने का, काटने का, वो सभी नहीं करना। फिल्म में देख दिखाते ना, वो शक्कर कर उधर वो जिंदा हो गए बोलते, वो सभी झूठ है। और नोरे क्या बोलते हिंदी लेने नोरेगे, व्हाइट आता है ना, वो सभी झूठा है, वो क्या भी नहीं होता, क्योंकि मैं 4 टाइम एक्सपीरियंस किया हूँ। डू नॉट बेंड और मूव, मैं बोले ना, उसका बात कर भाग जाने का, बैठ बोलकर वो चिल्लाने का, चाह भी नहीं करना। आराम से रहे तो स्ट्रेचर में लेकर गए तो देखो इजी है, स्ट्रेचर में लेकर जाने को, एम्बुलेंस से आने का क्या भी नहीं है। हमारे पास बहुत बड़ा बेडशीट है तो उसको ऊपर लेट कर लेकर जा सकता है। वो तकलीफ है तो 2 स्टिक है तो उसको बांध कर जा सकता है। बहुत तरीका है करने को, ಐಡಿಯಾ ಬಂತಲ್ಲ, ಎತ್ಕೊಂಡು ಹೋಗೋದಕ್ಕೆ. ಎಕ್ಸ್ಕ್ಯೂಸ್ ಮೀ, ಹಲೋ. ಡು ನಾಟ್ ಪ್ಯಾನಿಕ್ ಅಟ್ ಎನಿ ಕಾಸ್ಟ್, ಅದೇ ಹೇಳಿದ್ನಲ್ಲ, ಗಾಬರಿ ಬೀಳ್ಬಾರ್ದು ಅಂದ್ಬಿಟ್ಟು. ಏನೇ ಆಗ್ಲಿ ಗಾಬರಿ ಬೀಳ್ಬೇಡಿ. ನೀನ್ ಗಾಬರಿ ಬಿದ್ದು ಏನೋ ಮಾಡಕ್ ಹೋಗಿ ನಾವು ಅದನ್ನೇನು ಚೇಂಜ್ ಮಾಡಕ್ ನಮ್ ಕೈ ಸಾಧ್ಯನೇ ಇಲ್ಲ. ಈಗ ಬಲ್ಪ್ ಹೊಟ್ಟೋಯ್ತು ಅಂದ್ರೆ ನಾವು ಹೋಗ್ಬಿಡ್ತೆ ಅಂತ ತೆಗಿಯೋದು, ಅದ್ ನಿನ್ ಗೋಡೆಗಳು ಏನೋ ಮಾಡಿದ್ರೆ ಅಂಟುತ್ತಾ? ಎಲ್ಲ ಅಂಟುತ್ತೆ. ಹೊಸ ಬಲ್ಪೇ ತಂದು ಹಾಕ್ಬೇಕು. ಅದಕ್ಕೋಸ್ಕರ ಯಾಕೆ ಟೆನ್ಷನ್ ತಗೊಳ್ಳೋದು, ತೆಗೆದು ಈಚೆ ತೆಗಿಯೋದು, ಅದನ್ನ ಸೈಡ್ ಹೊಡಿಯೋದು, ಈ ತರ ಮಾಡಿ ಅಂಟ್ಕೊಳುತ್ತೆ, ಅವೆಲ್ಲ ಬೇಕಿಲ್ಲ. ಆ ತರ ಇದನ್ನು ಕಸಿದಾಗ ಯಾರ ಮಾತು ಕೇಳೋದ್ ಬೇಕಿಲ್ಲ, ಪ್ಯಾನಿಕ್ ಆಗೋದ್ ಬೇಕಿಲ್ಲ, ಚಿಂತೆ ಮಾಡೋದ್ ಬೇಕಿಲ್ಲ, ಏನಿಲ್ಲ. ಆರಾಮ್ಗಿರಿ, ಆರಾಮ್ಗೆ ಹಾಸ್ಪಿಟ್ಲ್ಗೆ ಹೋದ್ರೆ ಹಾವು ಕಚ್ಚಿದೆ ಅಷ್ಟೇ ನೀವು ಹೇಳ್ಬೇಕಾಗಿರೋದು, ಅದನ್ನ ಹಿಡಿಯೋದು ಬೇಕಿಲ್ಲ. ಇದೆಯಲ್ಲ, ಅದ್ ನೋಡಿ ಸಾಯಿಸ್ಬಿಟ್ಟು ಎತ್ಕೊಂಡು ಹೋಗೋದು ಬೇಕಿಲ್ಲ. ಅದು 15-20 ಇಯರ್ಸ್ ಬ್ಯಾಕ್ ಇತ್ತು. ಯಾಕಂದ್ರೆ ಬ್ಲಡ್ ಯಾವುದೇ ಶಾಂಪಲ್ ತೆಗೆದ್ರೆ ಅದು ಕಂಪ್ಲೀಟ್ ಪಕ್ಕ ನಾವು ಅದ್ರ ರಿಸಲ್ಟ್ ಬೇಕು ಅಂದ್ರೆ ಬಾಂಬೈ, ಹೈದ್ರಾಬಾದ್ ಆ ತರ ಕಳಿಸ್ಬೇಕಾಗಿತ್ತು. ಅವಾಗ ಯಾವ ಅದು ಕೇಳ್ತಿದ್ರು. ಇವಾಗೆಲ್ಲ ಇಲ್ಲೇ ಐತೆ ಸವಲತ್ತುಗಳು, ಇಲ್ಲೇ ಇಮ್ಮಿಡಿಯೇಟ್ ಅಲ್ಲೇ ಟೆಸ್ಟಿಂಗ್ ಕಳಿಸ್ಬಿಟ್ಟು ಅಲ್ಲೆಲ್ಲ ರಿಸಲ್ಟ್ ಬಂದ್ಬಿಡುತ್ತೆ. ಸೊ ನೀವು ಹಾವು ಬೇಕೇ ಬೇಕು ಅನ್ನೋದೇನಿಲ್ಲ. ಗೊತ್ತಿದ್ರೆ ಹೇಳಿ, ಇಲ್ಲ ಗೊತ್ತಿಲ್ಲ ಅಂದ್ರೆ ಡಾಕ್ಟರ್ ನೋಡ್ಕೊಂತಾರೆ. ಆರಾಮ್ ನೀವು ಮಲ್ಕೊಳ್ಳಿ, ಡಾಕ್ಟರ್ ನೋಡ್ಕೊಂತಾರೆ, ಏನು ಟೆನ್ಷನ್ ತಗೋಬೇಡಿ. 100ಗೆ 200% ಬದುಕ್ತೀರಾ ನೀವು. ನಾನು ಹೇಳ್ದಂಗೆ ಮಾಡ್ಬಿಟ್ಟು ಹಾಸ್ಪಿಟ್ಲ್ಗೆ ಹೋದ್ರೆ. ಬೇರೆ ರೀತಿ ಹೋದ್ರೆ ನಾನೇನು ಹೇಳಕ್ಕಾಗಲ್ಲ. ಸಿಚುವೇಶನ್ಸ್ ವಿ ಫಾಲೋ,
ರಾಂಗ್ ಸಿಚುವೇಶನ್ ಅಂದ್ರೆ ಅದು ಹೇಳಿದ್ನಲ್ಲ ಸರ್, ಡ್ಯಾಂಗಲ್ ಅಲ್ಲಿ ಕೈ ಹಿಡಿಯೋದು, ಕೈಯಲ್ಲಿ ಹಿಡಿಯಕ್ ಹೋಗೋದು, ಈ ಕೆಲವರೆಲ್ಲ ಈಗ ವೈರಲ್ ಆಗ್ತಾ ಇದಾರಲ್ಲ, ಅವೆಲ್ಲ ಶೋ ಆಫ್ ಬೇಕಿಲ್ಲ ನಮ್ಗೆ. ಅದಕ್ಕೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು, ಮರ್ಯಾದೆ ಕೊಡ್ಬೇಕು. ಅದು ನಮ್ಮಂಗ್ ಪ್ರಾಣಿ. ಈಗ ನಾನ್ ಹೆಂಗ್ ಬಂದಾಗ ನಿಮಗೆ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತೀನಿ, ನೀವು ನಂಗೆ ಸರ್ ಅಂತ ರೆಸ್ಪೆಕ್ಟ್ ಕೊಡ್ತೀರೋ, ಅದಕ್ಕೂ ಸರ್ ಅಂತ ರೆಸ್ಪೆಕ್ಟ್ ಕೊಡ್ಬೇಕು. ಅದು ಜೀವಿನೇ. ಕೋಲ್ ಎತ್ಕೊಂಡು ಹೊಡಿತು ರೆಸ್ಪೆಕ್ಟ್ ಎಲ್ಲ ಆಯ್ತು. ಅದಕ್ಕೂ ಒಂದು ಜೀವ ಅಲ್ವಾ, ಅದಕ್ಕೋಸ್ಕರ ಇದನ್ನ ಹೊಡಿಯಕ್ ಹೋಗ್ಬಾರ್ದು. ಆಮೇಲೆ ಪುಂಗಿ ಊದೋದು ಮೇನ್ ಇಂಪಾರ್ಟೆಂಟ್. ನೋಡಿ, ತುಂಬಾ ಜನ ಅನ್ಕೊಂತಿದ್ರೆ ಆವಾಡಿಗರ ಹತ್ರ ಏನೋ ವಿದ್ಯೆ ಇದೆ, ನಾ ಅದು ಹೇಳ್ದಂಗೆ ಕೇಳುತ್ತೆ, ಪುಂಗಿ ಊದಿದ್ರೆ ಅವ್ರು ಆಡ್ದಂಗೆ ಆಡುತ್ತೆ ಅಂದ್ರೆ ಸುಳ್ಳು. ಹಾವಿಗೆ ಕಿವಿ ಇಲ್ಲ. ತುಂಬಾ ಇಂಪಾರ್ಟೆಂಟು. ಹಾವಿಗೆ ಕಿವಿ ಇಲ್ಲ. ಅವನು ಪುಂಗಿ ಓದುವಾಗ ನೋಡಿ, ಅವನು ಹಿಂಗ ಆಡಿಸ್ತಾನೆ ಪುಂಗಿನ, ಇಲ್ಲ ಕೆಳಗೆ ಕಾಲಿಂಗ್ ಆಡಿಸ್ತಾ ಇರ್ತಾನೆ. ಅದಕ್ಕೆ ಮೂಮೆಂಟ್ ಕೊಡುತ್ತೆ ಹೊರ್ತು ನಾದಕ್ಕಲ್ಲ. ಕಣ್ಣಲ್ಲಿ ಮೂಮೆಂಟ್ ನೋಡ್ತಾ ಇರತ್ತೆ ಏನಾಗುತ್ತೆ ಏನೋ ಅಂದ್ಬಿಟ್ಟು. ಆಮೇಲೆ ಹಾವು ಮಣಿ ಅನ್ನೋದು ಇಲ್ವೇ ಇಲ್ಲ. ಎಡೆ ಬಂತಲ್ಲ, ಆ ನಾಗಮಣಿ ಅಂತ ಏನ್ ಹೇಳ್ತಾರೆ, ಅದಿಲ್ಲ. ನಾಗಮಣಿನೇ वो झूठा है, क्योंकि नागमणि है तो उसको क्या क्या उपयोग है ना, ಅದಕ್ಕೆ ಏನಾದ್ರು ಯೂಸ್ ಇದ್ರೆ ಅದ್ ಬೇಕಾಗಿತ್ತು. ನೈಟ್ ಟೈಮ್ ಟಾರ್ಚ್ ಏನಕ್ಕೆ ಬೇಕು ಅದಕ್ಕೆ? ಅದೆರಡು ಅಲ್ಲಿಗೆ ಇದೆ ನಾಲ್ಗೆಲ್ಲ, ಅದು ಸ್ಮೆಲ್ ಅಲ್ಲೇ ಕಂಡು ಹಿಡಿತ ಮುಂದೆ ಏನಿದೆ, ಯಾವ ಡೈರೆಕ್ಷನ್ ಹೋಗ್ಬೇಕು ಏನೋ ಅಂತ. ಆ ನಾಲ್ಗೆನ ಎಷ್ಟು ಈಸಿಗೆ ಯೂಸ್ ಮಾಡುತ್ತೆ ಅಂದ್ರೆ, ಬ್ರೈನ್ಗೆ ನಾವು ಹೆಂಗೆ ಕೇಳ್ಕೊಂಡು ನಮ್ ಬ್ರೈನ್ಗೆ ಹೋಗುತ್ತೆ. ಆ ನಾಲ್ಗೆ ಈಚೋದಾಗ ಪ್ಲಸ್ ಮೈನಸ್ ತಗೊಂಡು ಒಳಕೋಗಿ ತಲೆ ಮೇಲೆ ಇಲ್ಲಿ ಈ ಪೋಸ್ಟರ್ ಬರುತ್ತೆ, ಹಾವಿಂಗಿದೆ ಈ ಪೋಸ್ಟರ್, ಅಲ್ಲಿ ನಾಲ್ಗೆಲ್ಲ ಅಲ್ಲಿ ರೊಟೇಟ್ ಮಾಡ್ತಾನೆ. ಅದಕ್ಕೆ ಮುಂದೆದೆಲ್ಲ ಈಸಿ ಗೊತ್ತಾಗುತ್ತೆ ಏನು ಎತ್ತ ಏನು ಅಂದ್ಬಿಟ್ಟು. ಆಮೇಲೆ ಪೂಜೆ ಮಾಡೋದು ಹೇಳಿದ್ನಲ್ಲ, ಹಾಲು ಹಾಕೋದು ಅವೆಲ್ಲ ತಪ್ಪು. ಜಿಡ್ಡು ಹಾಲು ನೀವು ನೋಡಿ, ಯಾವ್ದಾರ ಹಸಿ ಹಾಲ್ನಾಗ್ಲಿ, ಹಸಿ ಹಾಲೇ ಜಾಸ್ತಿ ಹಾಕೋದು ಪೂಜೆಗೆ, ಮುಟ್ಟಿದ್ರೆ ಜಿಡ್ಡಾಗಿರುತ್ತೆ. ಸೊ ಇವ್ರು ಈ ತರ ಪೂಜೆ ಗೀಜೆಗೆ ಅಂತ ಹಾಕಿದಾಗ ಕಣ್ಣು ಮೇಲೆ ಮೂಗಲೆಲ್ಲ ಹೋದಾಗ ಅದಕ್ಕೆ ಎಷ್ಟು ಹಿಂಸೆ ಆಗುತ್ತೆ ಅನ್ನೋದು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ನಂಬಿಕೆ ಇನ್ನೊಬ್ಬರಿಗೆ ಎಷ್ಟು ತೊಂದರೆ ಆಗತ್ತೆ, ಎಷ್ಟು ಹಿಂಸೆ ಆಗುತ್ತೆ, ಅದು ಸರಿನೇ ಇಲ್ವಾ ಅಂತ ಫಸ್ಟ್ ನಾವು ಯೋಚನೆ ಮಾಡ್ಬೇಕು. ಯಾವತ್ತ ಇಲ್ಲಿ ನಾಗರ ಕಾಲಕ್ಕೆ ಪೂಜೆ ಮಾಡ್ಬೇಕು ಮಾಡಿ, ಹಳೆ ಕಾಲದಲ್ಲಿ ಏನು ಬಿಡ್ಬಾರ್ದು ಅಂದ್ರೆ, ವಿಗ್ರಹ ಹಾಕ್ಬಿಟ್ಟು ಹಾಲು ಹಾಕ್ಬಿಟ್ಟು ಕೆಳಗೊಂತ ಪಾತ್ರೆ ಇಕ್ಕದ್ರೆ ನೀವು ಅಭಿಷೇಕ ಮಾಡ್ದಾಗಿರುತ್ತೆ, ಕೆಳಗೆ ಹಾಲು ಸಂಗ್ರಹ ಆಗುತ್ತೆ. ಯಾರ ಬಡಬರು ಅವರು ಕುಡಿತಾರೆ, ಇಲ್ಲ ನೀವೇ ಕುಡೀರಿ, ವೇಸ್ಟ್ ಮಾಡಬೇಡಿ ತಿನ್ನೋ ವಸ್ತುಗಳನ್ನ. ಯಾಕಂದ್ರೆ ಹಾಲು ಒಂದು ಪ್ರಾಣಿಯ ರಕ್ತದಿಂದ ಆಗಿರುವಂತ ಒಂದು ಇದು ವಸ್ತು. ಹಾಲು ಮನುಷ್ಯರಿಗಾಗ್ಲಿ ಪ್ರಾಣಿಗಳಿಗಾಗ್ಲಿ ರಕ್ತದಿಂದನೇ ಆಗೋದು, ಹಂಗೆ ಬರೋದಿಲ್ಲ. ಈ ತರ ಕಾಣಿಸ್ದಾಗ ಮಿನಿಮಮ್ 6 to 8 feet ಡಿಸ್ಟೆನ್ಸ್ ಇದೆ ಅಂತ ಹೇಳ್ತೀವಿ. ಯಾಕಂದ್ರೆ ಈಗ ಅಲ್ಲಿ ಕಾಣಿಸ್ತು ನನಗೆ, ಇಷ್ಟು ದೂರ ಇತ್ತು ಅಂದ್ರೆ ನನ್ ಟೈಮ್ ಇರುತ್ತೆ, ಅಟ್ಲೀಸ್ಟ್ ಹಿಂಗ್ ಸೈಡ್ ಬಂದು ಓಡೋಗೋದಕ್ಕಾಗ್ಬೋದು, ಇಲ್ಲಾಂದ್ರೆ ಅದು ನಾವು ಹಿಂದಕ್ಕೆ ಹೋಗಿ ಇಲ್ಲ ತಪ್ಪಿಸ್ಕೊಳಕ್ಕೆ, ಇಲ್ಲ ಏನಾದ್ರು ಇಟ್ಕೊಳಕ್ಕೆ. ತುಂಬಾ ಹತ್ರ ಹೋದಾಗ ಏನು ಮಾಡಕ್ಕಾಗಲ್ಲ. ತಿರ್ಗಾ ಆಚೆ ಈಗ ನೀವು ಬಾಗ್ಲ ಹತ್ರ ಬಂದ್ರೆ ಯಾವ ಕಾಣಿಸ್ದೆ, ಸೈಡ್ಗೆ ಹೋಗ್ಬಿಡುತ್ತೆ. ಇಲ್ಲ ಡೋರ್ ತೆಗ್ದಿದ್ರ ಬಾಗ್ಲ ಹಾಕೊಳ್ಳಿ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಜಾಗ ಬಿಡ್ಬೇಕು ನಾವು. ಜಾಗ ಬಿಡ್ತಿದ್ರೆ ಗಾಬರಿಗೆ ಎಲ್ಲೋಗ್ಬೇಕು ಅಂತ ಗೊತ್ತಾಗೋದಿಲ್ಲ. ಆಮೇಲೆ ಇದೆಲ್ಲ ಅಲ್ಲದೆ ಒಳಗಿದೆ ಅಂದ್ರೆ, ನಾವೇ ಟೀಚರ್ ಆದ್ರೆ ಮಾಸ್ಟರ್ ಆಗೋ ಬದಲು, ಸ್ನೇಕ್ ಮಾಸ್ಟರ್ ಆಗೋ ಬದಲು ಅದಕ್ಕೆ ಸಂಬಂಧಪಟ್ಟವ್ರು ಕಾಲ್ ಮಾಡಿದ್ರೆ, ಈಗ ಫಾರೆಸ್ಟ್ ಅವ್ರಿಗೆ ಆಗ್ಬೋದು, ಇಲ್ಲ ಯಾರೋ ರೆಸ್ಕ್ಯೂಸ್ ಇದ್ರೆ ಅವ್ರಿಗೂ ಮಾಡ್ಬೋದು, ಮಾಡಿದ್ರೆ ಅವ್ರು ಬಂದು ಅದನ್ನ ಹ್ಯಾಂಡಲ್ ಮಾಡಿ ಕ್ಲೀನಾಗಿ ಎತ್ಕೊಂಡು ಬಿಡ್ತಾರೆ. ಈ ತರ ಹ್ಯಾಂಡಲ್ ಮಾಡಕ್ ಹೋಗೋದು, ಇದು ನೋಡಿ ಎಷ್ಟು ಡೇಂಜರ್ ನೋಡಿ. ಅವನು ಎಲ್ಲಿ ಕೈ ಇಟ್ಕೊಂಡವನೇ, ಎಲ್ಲಿದೆ ಹಾವು, ಸ್ವಲ್ಪ ಯಾಮರಿದ್ರೆ ಬೈಟ್ ಆಗತ್ತೆ. ಈ ತರ ಎಲ್ಲ ಹ್ಯಾಂಡಲ್ ಮಾಡೋದು ಶೋ ಆಫ್ ಬೇಕಿಲ್ಲ. ಇವೆಲ್ಲ ಶೋ ಆಫ್ ಅಂತ ಹೇಳಿದ್ನಲ್ಲ ನಾನು, ಜನಗಳು ಮಾಡೋದು, ಇವನು ದುಡ್ಡುಗೋಸ್ಕರ ಮಾಡ್ತಿರೋದು, ಇವನು ಫೋಟೋ ಕ್ಲಿಕ್ಸ್ ಲೈಕ್ಸ್ಗೋಸ್ಕರ ಮಾಡ್ತಾ ಇರೋದು, ಜನಗಳು ನನ್ನ ನೋಡ್ಲಿ ಅಂದ್ಬಿಟ್ಟು. ಇದೆಲ್ಲ ಅವೇ ನೋಡಿ. ಸ್ಟಾವ್ಗಳು ಸಂಗ್ರಹಣೆ ಮಾಡ್ಬೇಕು ಅಂದ್ರೆ ಎಷ್ಟು ದಿನದಿಂದ ಇಟ್ಕೊಂಡಿದ್ದಾನೆ, ಅದಕ್ಕೆ ಎಷ್ಟು ಹಿಂಸೆ. ಆ ಚೀಲದಲ್ಲಿ ಸ್ಟಾವ್ ಇಕ್ಕಿದ್ರೆ ಅದಕ್ಕೆ ಉಸಿರಾಡಕ್ಕಾಗಿರತ್ತಾ? ಊಟ ಯಾರು ಕೊಡ್ತಾರೆ? ಎಷ್ಟು ಹಿಂಸೆ ಆಗಿರುತ್ತೆ. ಆಮೇಲೆ ನೋಡಿ, ಇಲ್ಲಿ ಬ್ಯಾಂಡೇಜ್ ಹಾಕಿದ್ದಾರೆ ಈ ಹುಡುಗಿ ಶೋ ಆಫ್ಗೋಸ್ಕರ. ಮಕ ಯಾಕೆ ತೋರಿಸ್ಲಿ ಅಂದ್ರೆ ಲೇಡೀಸ್ ತೋರ್ಸೋದ್ ಬೇಡ ಅಂತ. ಆಮೇಲೆ ನೋಡಿ, ಇದು ನಮ್ಮಿಂದ ಆಗುವಂತ ತಪ್ಪುಗಳಿವು. ಈಗ ಹೇಳಿದ್ನಲ್ಲ, ಬಲೆ ಸಿಕ್ಕಾಕೊಂಡಿದ್ದು ಹೋಗ್ಬೇಕು ಅಂತ. ಈ ಬಲೆಗಳಲ್ಲಿ ಹಾವು ಸಿಕ್ಕಾಕೊಂಡು ಸಾಯ್ತವೆ, ರೋಡ್ಗಳಲ್ಲಿ ಸಾಯ್ತವೆ, ಯಾರು ನೋಡೋದಿಲ್ಲ. ಅಷ್ಟು ದೊಡ್ಡ ನಾಯಿ ಬಂದ್ರೆ ನೋಡಲ್ಲ, ಗುತ್ಕೊಂಡು ಹೋಗ್ತಾರೆ, ಹಸುನಾಗಿ ಗುತ್ಕೊಂಡು ಹೋಗ್ತಾರೆ. ನಾವುಗಳನ್ನೆಲ್ಲಿ ನೋಡ್ತಾರೆ? ಇದು ಗಮ್ ಇಕ್ಕಿದ್ದೀರಾ ನೋಡಿ ನೀವು, ಇದು ನೀವು ಯೂಸ್ ಮಾಡ್ತೀರಾ? ಇದು ಪೆಸ್ಟ್ ಕಂಟ್ರೋಲರು ಇಲ್ಲಿ ನಿಜ ಹೇಳೋಣ. ಈ ತರ ಏನು ಆದಾಗ ಗೀಳೋದು ಮಾಡಕ್ ಹೋಗ್ಬೇಡಿ. ಕೊಬ್ಬರಿ ಎಣ್ಣೆ ಇದೆಯಲ್ಲ, ಕೊಬ್ಬರಿ ಈ ಸಿಮೆಣ್ಣೆನ ಹಾಕ್ಬಾರ್ದು, ಸಿಮೆಣ್ಣೆಗೆ ಬಿಡುತ್ತೆ. ಇದಕ್ಕೆ ಕ್ಲೀನ್ ಆಗಿ ಸುತ್ತಲೂ ಕೊಬ್ಬರಿ ಎಣ್ಣೆ ಹಾಕ್ಬಿಟ್ಟು ಕಡ್ಡಿಲಿ ಸ್ವಲ್ಪ ಮಾಲಿಶ್ ಮಾಡಿದ್ರೆ ಈಸಾಗಿ ಬಂದ್ಬಿಡುತ್ತೆ.
ಹಾ. ಹೌದು, ಇದೆಲ್ಲ ರೋಡ್ ಆಕ್ಸಿಡೆಂಟ್ ಅಲ್ಲಿ ಸತ್ತಿರೋದು ಇವೆಲ್ಲಾನು. ಈ ತರ ಸಿಕ್ಕಾಕೊಂಡಾಗ ಬಿಡಿಸುವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಎಕ್ಸ್ಪ್ರೆಸ್ ಮಾಡೋದು ಒಳ್ಳೇದು, ಯಾಕಂದ್ರೆ ದುಡ್ಡಿಗಿನ ಇಂಪಾರ್ಟೆಂಟ್ ಜೀವ. ಅವ್ರು ಅಷ್ಟು ತಗೊಂತಾರೆ, ಇಷ್ಟು ತಗೊಂತಾರೆ, ಅಷ್ಟು. ಸೈಂಟಿಫಿಕ್ ಸೊಲ್ಯೂಷನ್ ಟು ಅವಾಯ್ಡ್ ಸ್ನೇಕ್ ಬೈಟ್ಸ್ ಅಂಡ್ ಸ್ನೇಕ್ ಕನ್ಫ್ಲಿಕ್ಟ್ ಅಂದ್ರೆ ಹಾವುಗಳಿಂದ ನಾವು ಕಚ್ಚಿಸ್ಕೊಳ್ಳೋ ತಪ್ಪಿಸೋದಕ್ಕೆ ಅದ್ರ ಜೊತೆ ಜೀವನ ಮಾಡೋದು ಹೆಂಗೆ ಅನ್ಬಿಟ್ಟು ಇದು ಏನೇನ್ ಮಾಡ್ಬೇಕು ಅಂದ್ಬಿಟ್ಟು ಇದಿರೋದು. ಪರ್ಸನಲ್ ಸೇಫ್ಟಿ ಹ್ಯಾಬಿಟ್ ಟು ಲಿವ್ ವಿತ್ ದೆಮ್. 3D ಫಾರ್ಮುಲಾ: ಅವಾಯ್ಡ್, ಕನ್ಫಿಸ್ಟ್, ರೆಸ್ಕ್ಯೂ ಟು ಗೆಟ್ ಯು ಔಟ್ ಆಫ್ ರಿಸ್ಕ್. ಅಂದ್ರೆ ರೆಸ್ಕ್ಯೂರ್ ಕಳಿಸಿ ನಿಮಗೆ ಸೇಫ್ಟಿ ಆಗಿರೋದಕ್ಕೆ. ಇಂಥ ಜಾಗದಲ್ಲಿ ಇರೋರು ನೈಟ್ ಟೈಮ್ ಕಂಪಲ್ಸರಿ ಟಾರ್ಚ್ ಯೂಸ್ ಮಾಡಬೇಕು. ಒಂದು ಸ್ಟಿಕ್ ಇರ್ಬೇಕು ಕೈಯಲ್ಲಿ. ಸ್ಟಿಕ್ ಏನಂದ್ರೆ ಹೊಡಿಯೋದಕ್ಕಲ್ಲ, ನೀವ್ ಏನಾದ್ರು ಹೋದಾಗ ಸ್ವಲ್ಪ ಜಾಗ ಮಾಡ್ಕೊಳ್ಳೋದಕ್ಕೆ. ಜೋರಾಗಿ ಹಿಂಗ್ ಸೌಂಡ್ ಹೊಡೆದಾಗ ಕಿವಿ ಇಲ್ಲ ಅದಕ್ಕೆ, ಬಟ್ ಆ ವೈಬ್ರೇಷನ್ ಗೊತ್ತಾಗುತ್ತೆ ಅದಕ್ಕೆ. ಭೂಮಿಗೆ ಹೊಡಿತೀವಲ್ಲ, ಆಗ ವೈಬ್ರೇಷನ್ ಗೊತ್ತಾಗ್ತು, ಏನೋ ಹತ್ರ ಬರ್ತಿದೆ ಅಂತ ದೂರ ಹೋಗುತ್ತೆ. ಹೋಗ್ಲಿಲ್ಲ ಅಂದ್ರೆ ಟಾರ್ಚ್ ಇದ್ದಾಗ ನಿಮ್ಗೆ ಗೊತ್ತಾಗುತ್ತೆ. ಸೊ ಇದು ಬೆಸ್ಟ್ ವೇ. ಇದು 50 to 60% ನಿಮ್ಗೆ ಇಲ್ಲಿ ಅವಾಯ್ಡ್ ಆಗೋಯ್ತು ಬೈಟು ಇದ್ರಲ್ಲೇ. आप रात को आप घूमता है ना इधर, तो आप क्या करना कि एक लकड़ी लकड़ी रह हाथ में और एक टॉर्च. वो ज्यादा पौधा रहता है ना, तो जाता ना उधर थोड़ा हाइट को, उधर मारिया तो आप नीचे वाइब्रेशन आता है, उसको सुना नहीं होता. वाइब्रेशन आता ना, तब वो दूर जाता है. नहीं जाए तो आपको पट्टा रहता ना, आए तो उसको ऐसा कर सकते, तब तुम्हारा ऊपर आए तो. नहीं तो आप चुपके चले जाना, आए तो पीछे आ गया तो वो चला जाता है. ठीक है. डू नॉट टेस्ट, स्टे अलर्ट, यूज लाइट इन द डार्क. अद ಹೇಳಿದ್ದೀನಿ. स्लीप ऑफ द ग्राउंड, चेक बिफोर यू स्टेप. अरे चेक बिफोर स्टेप को तो मैं बोले ना, लकड़ी लेकर जाना, टेस्ट नहीं करना, स्टे अलर्ट. तो जाने के टाइम में अलर्ट रहना, टॉर्च से भी लेकर जाना. इधर लाइटिन दिखाया लेकिन टॉर्च. स्लीप ऑफ द ग्राउंड, स्टेप ऑफ द ग्राउंड, वो मालूम आता है ना. ये फुटवेयर क्यों आपको दिखाया तो उसके ये ब्रीडिंग टाइम में छोटा बड़ा आसाम अंदर जा सकता है, देखकर डालना, क्योंकि ये बाहर है ना. ये एक ही दिखाएगा तो ये पाइप है ना, उसको थोड़ा जाला डालने का बहुत इंपॉर्टेंट है. पानी जल को पूरा ओपन कर रखता है, उसमें सांप आने का ये रहता है, चूहा सांप आता है. और वो ये ऐसा ऐसा रखने का, डोर ओपन रखने का, ये सभी रैट पकड़ने का, ये सभी ये गौड़ान है ना, इधर से भी रहने का चांसेस ज्यादा है. ये हमारा रेस्क्यूज का तो हम कैसा रेस्क्यू करते हैं, हमारा हैंडलिंग टेक्निक अलग है, क्योंकि हमको 42 ईयर्स एक्सपीरियंस है. मैं कर सीखे हूँ. वो सभी बोलने का कुछ एक्सपीरियंस बोलने को नहीं होता, क्योंकि वो कैसा रिएक्शन करते मन में. मैं बोलता हूँ मोबाइल उठा कर तो ऐसे उठा सकते हैं, सांप में उठा ऐसे उठाए तो आप उठाए तो वो रिवर्स हुआ तो मैं छोड़ देता हूँ. वो रिवर्स होने का मुझे वो पकड़ता है ना, उसका बॉडी लैंग्वेज मुझे मालूम होता है. वो लैंग्वेज आपको बताने को नहीं होता, वो एक्सपीरियंस से आना. ಅರ್ಥ ಆಯ್ತಲ್ಲ ಅಣ್ಣ. ನೋಡಿ, ಇದು ಬಂದ್ಬಿಟ್ಟು ಟ್ರೀಟ್ಮೆಂಟ್ ಕೊಡಕ್ ಹೋಗಿದ್ದು. ಅವಾಗ ನಮ್ ಬ್ರದರ್ ಒಬ್ರು ತೆಗ್ದಿದ್ದು, ಎಲ್ಲಣ್ಣ ದೊಡ್ಡದಾಗಿದೆ ನೋಡೋಣ ಅಂದ್ಬಿಟ್ಟು ತೆಗ್ದಿದ್ದು ಫೋಟೋ. ಇದಕ್ಕೂ ಬಾಲ್ದ ಹತ್ರ ಏಟ್ ಬಿದ್ದಿತ್ತು. ಇದು ವೆಟರ್ನರಿ ಹಾಸ್ಪಿಟಲ್. ಅದಕ್ಕೆ ಪೈಪಿಂಗ್ ಮಾಡಕ್ಕೋಸ್ಕರ ಈ ತರ ಇಟ್ಕೊಂಡಾಗ ಅವ್ರು ಫೋಟೋ ತೆಗ್ದಿರೋದು. ಫೋಟೋಗೋಸ್ಕರ ಅಲ್ಲ. ಪೈಪಿಂಗ್ ಅಂದ್ರೆ ಏನ್ ಮಾಡ್ತೀವಿ ಅಂದ್ರೆ, ನೋಡಿ, ಹಾವು ದೊಡ್ಡದು ಚಿಕ್ಕದ್ರ ಮೇಲೆ ನಾನು ಅದಕ್ಕೆ ನಾವು ಯೂಸ್ ಮಾಡೋ ಮೆಟೀರಿಯಲ್ಸ್ ನೋಡಿ, ಎಲ್ಲಾ ತರ ಪ್ರಾಣಿ ಪಕ್ಷಿಗಳನ್ನೆಲ್ಲ ಇದ್ ಮಾಡಿದೀವಿ. ಇದು ಹೊಸದಾಗಿ ಸೇರ್ಕೊಂತಾರಲ್ಲ ಫಾರೆಸ್ಟ್ ಗಾರ್ಡ್ಸು, ಇಲ್ಲ ಸುಲ್ತಾನ್ಪೇಟೆಲೆ, ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಅವೇರ್ನೆಸ್ ಕೊಡ್ತೀವಿ ನಾವು. ಫಾರೆಸ್ಟ್ ಅಂದ್ರೆ ಏನು ಅಂತ ಫಸ್ಟ್ ಜನಗಳಿಗೆ ಗೊತ್ತಾಗ್ಬೇಕು. ಒಂದು ಗಿಡ ಮರದಿಂದ ನಮ್ಗೆ ಏನೇನು ಉಪಯೋಗ ಇದೆ, ಯಾಕೆ ಬೇಕು, ಅವೆಲ್ಲ ತುಂಬಾ ಇಂಪಾರ್ಟೆಂಟ್. ಇಡೀ ಪ್ರಪಂಚದಲ್ಲಿ ಮನುಷ್ಯ ಇಲ್ಲ ಅಂದ್ರೆ ಪ್ಲಾನೆಟ್ ಚೆಂದಾಗಿ ಇರುತ್ತೆ, ಆದ್ರೆ ಮರ ಗಿಡಗಳಿಲ್ಲ ಅಂದ್ರೆ ಮನುಷ್ಯ ಬದುಕಕ್ಕೆ ಚಾನ್ಸೇ ಇಲ್ಲ. ಯಾವುದೇ ಪ್ರಾಣಿ ಇಲ್ಲ ಅಂದ್ರೂ ತೊಂದರೆ ಆಗುತ್ತೆ. ಅದೊಂದು. ಈಗ ಬಂದ್ಬಿಟ್ಟು ಇದು ಕೂಡ ರಕ್ಷಣೆ ಮಾಡಿರೋದು. ಇದು ಕೋತಿಗೆ ನಾವು ಸರ್ಜರಿ ಮಾಡಿಸ್ತಾ ಇರೋದು, ಇದು ಡಾಕ್ಟರ್ ಮುಖಾಂತರ. ಏಟ್ಗಳು ಬಿದ್ದಿರತ್ತಲ್ಲ, ಇದು ರೈತರು ಫೋನ್ ಮಾಡ್ತಾರೆ. ಒಂದೊಂದ್ಸಲಿ ಏನಾಗುತ್ತೆ ಅಂದ್ರೆ, ನೋಡಿ, ನಾವು ಮಾಡೋ ಕೆಲಸಗಳು ಪ್ರಾಣಿಗಳಿಗೆ ಯಾವ್ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂದ್ರೆ, ಈ ಈ ಕೆಮಿಕಲ್ ನೀರುಗಳು, ಈ ಸಮ್ ಲಿಕ್ವಿಡ್, ಅದು ಇದು ಎಲ್ಲಾನು ಬಿಟ್ಬಿಡ್ತೀವಿ ಭೂಮಿ ಮೇಲೆ. ಅವು ನೀರಲ್ಲಿ ಹರ್ಕೊಂಡೋದಾಗ ಈ ಪಕ್ಷಿಗಳು ಏನಾದ್ರು ದಾವರೆಯಿಂದ ಇದ್ರೆ, ದೃಷ್ಟಿಯಿಂದ ಇದ್ರೆ ಬಂದು ಕುಡಿದಾಗ ಈ ತರ ಎಫೆಕ್ಟ್ ಆಗೋಗುತ್ತೆ. ಇದಕ್ಕೆ ಕೈ ಕಾಲೆಲ್ಲ ಪ್ಯಾರಲೈಸ್ ಆಗೋಗುತ್ತೆ.
ಪ್ಯಾರಲೈಸರ್ ಕೈ ಕಾಲು ಬಿದ್ದೋಗ್ಬಿಟ್ಟಿತ್ತು, ಆರಕ್ಕೆ ಹೋಗ್ತಾ ಇರ್ಲಿಲ್ಲ. ಯಾಕಂದ್ರೆ ಹೆವಿ ಕೆಮಿಕಲ್ಸ್ ಇತ್ತು ನೀರು ಅದು ಕುಡ್ದಿರೋ ಜಾಗದಲ್ಲಿ ನಾವು ಸ್ಯಾಂಪಲ್ ಮಾಡಿದ್ವಿ. ಆಮೇಲೆ ಸ್ವಲ್ಪ ರೋಗಾಣುಗಳಿತ್ತು, ಬ್ಯಾಡ್ ಬ್ಯಾಕ್ಟೀರಿಯಾಸ್ ಅಂತ ಹೇಳ್ತೀವಿ, ಅದಕ್ಕೆ ಇನ್ಫೆಕ್ಷನ್ ಆಗಿತ್ತು. ಬಟ್ ಏನಂದ್ರೆ ನಮ್ಮ ಅದೃಷ್ಟಕ್ಕೆ ನಮ್ಗೆ ಡಾಕ್ಟರ್ ಕೊಟ್ಟಿರೋ ಅಡ್ವೈಸ್ ಇಂದ ಮನೇಲಿ ಇಟ್ಕೊಂಡೆ ಟ್ರೀಟ್ಮೆಂಟ್ ಮಾಡಿದ್ವಿ. ಫುಡ್ ತಿಂತಾ ಇರಲಿಲ್ಲ, ನಾವೇ ತಿನ್ಸಿ, ಅದಕ್ಕೆ ಸ್ಪೆಷಲ್ ಫುಡ್ ಬರುತ್ತೆ, ತಿನ್ಸಕ್ಕಾಗಲ್ಲ, ಇಂಜೆಕ್ಟ್ ಮಾಡಕ್ಕೆ ಇಂಜೆಕ್ಟ್ ಬರುತ್ತೆ. 3 ದಿವಸದಲ್ಲಿ ಪಿಕಪ್ ಆಗೋಯ್ತು, ಬಿಟ್ರೆ ಔಟ್ ಆಯ್ತು. DFO ಕೈಲ ರಿಲೀಸ್ ಮಾಡಿಸಿದ್ವಿ. ಇದು ಬಂದ್ಬಿಟ್ಟು ಮುಂಗ್ಸಿ ಮರಿ. ಮರಿಗಳಿದ್ದಾಗ ಅವು ಯಾವುದೇ ಪ್ರಾಣಿ ಆಗ್ಲಿ ಎತ್ಕೊಂಡ್ರೆ ತಾಯಿ ಅಂತಾನೆ ಭಾವಿಸುತ್ತೆ ನಮ್ಮನ್ನ. ಹ್ಯಾಂಡ್ಲಿಂಗ್ ಮೆಥಡ್ ಇದೆ ಅಷ್ಟೇ, ಯಾವುದೇ ಆಗ್ಲಿ ಹ್ಯಾಂಡ್ಲಿಂಗ್ ಮೆಥಡ್ ಇದೆ. ಹ್ಯಾಂಡ್ಲಿಂಗ್ ಮೆಥಡ್ ಬಿಟ್ಟು ಅದು ಸ್ವಲ್ಪ ಒದ್ರದಾಗ ನಾವು ಹೆಂಗ ರಫ್ ಆಗಿ ಮಾಡಿದ್ರೆ ನಮ್ಮನ್ನ ರಿಜೆಕ್ಟ್ ಮಾಡುತ್ತೆ. ರಿಜೆಕ್ಟ್ ಮಾಡೋದಾಗ್ಲೇ ಕಚ್ಚೋದು. ಆಕ್ಚುಲಿ ಮುಂಗ್ಸಿ ಮರಿನ ಆಗ್ಲಿ ಯಾವ್ದಾಗ ಮುಂಗ್ಸಿನ ಇಟ್ಕೊಳ್ಳೋದು ಇಷ್ಟು ಈಸಿ ಅಲ್ಲ, ಪಟ್ಟನ್ ಬಾಯಕ್ ಬಿಡ್ತವೆ. ಇದು ನರಿ, ಗುಳ್ಳೆ ನರಿ. ಯಾರೋ ಒಬ್ಬ ಪಾರ್ಟಿ ಬೆಳಿಗ್ಗೆ ಹೊತ್ತು ನೋಡಿದ್ರೆ ನಮ್ಗೆ ಅದೃಷ್ಟ ಬರುತ್ತೆ ಅಂತಂದು ಇಟ್ಕೊಂಡಿದ್ದ CEO. ತಿರ್ಗಾ ಅವ್ರಿಗೆ ಹೋಗಿ ಅವೇರ್ನೆಸ್ ಕೊಟ್ಟು CEO ಏನು ಹೇಳಿ ತಿರ್ಗಾ ಈ ತರ ಎಲ್ಲ ತಪ್ಪೋದು ಅಂದ್ಬಿಟ್ಟು ಹೇಳಿದಾಗ ಅವ್ರು ನಮ್ಗೆ ಹ್ಯಾಂಡ್ ಓವರ್ ಮಾಡಿದ್ರು. ಅದನ್ನ ನಮ್ DFO ಲೆಟರ್ ಕೊಟ್ಟು ಅವ್ರ ಮುಖಾಂತರ ಮೈಸೂರು ಝೂ ಕಳಿಸ್ಕೊಟ್ವಿ. ಇದು ನವಿಲು, ಅದೇ ಹೇಳಿದ್ನಲ್ಲ, ಆತರ ಬರ್ತಾ ಇರುತ್ತೆ. ಲಿವಿಂಗ್ ವಿತ್ ಸ್ನೇಕ್ಸ್, ಅವುಗಳ ಜೊತೆ ನಾವು ಅನ್ನೋದು ಇದೊಂದು ಸಿಂಪಲ್ ಕಾನ್ಸೆಪ್ಟ್, ಪ್ರತಿಯೊಂದಕ್ಕೂ ಇದೆ. ಸೇವ್ ಸ್ನೇಕ್ಸ್ ಅನ್ನೋದನ್ನ ಸ್ನೇಕ್ ಅಲ್ಲೇ ಡಿಸೈನ್ ಮಾಡಿದ್ದೀವಿ. हॉस्पिटल जाना होता है सबका, माइंड में रहना इतना टाइम में जाना, वही भी एक टेंशन है. 10 मिनट में जाना, 1 आवर में ज्यादा, 1 आवर हुआ, आप टेंशन लिए तो ब्लड सर्कुलेशन फास्ट हो जाता है. वो सभी दिमाग से निकालिए. हॉस्पिटल जाना होता है. ಹಾಸ್ಪಿಟಲ್ ಆಯ್ತಾ ಕೈ ಎಷ್ಟು ನಿಮಿಷದಲ್ಲಿ ಹೋದ್ರೆ ಅದು ಪ್ರಾಬ್ಲಮ್? ಇಷ್ಟೊತ್ತ ಒಂದು ಬಾಡಿ ಮೇಲೆ ಹೋಗುತ್ತೆ. ನಿಮ್ ಬಂದಾಗ ಹೇಳ್ತಿದ್ನಲ್ಲ, ಮಡಕೆಯಲ್ಲಿ ಅನ್ನ ಮಾಡಿ ಬಗ್ಸಿ ಅನ್ನ ಮಾಡಿದ್ರೆ 2 ದಿವಸ ಹಾಕಿದ್ರು ಇರುತ್ತೆ, ಕುಕ್ಕರ್ ಅಲ್ಲಿ ಮಾಡಿ ಸಾಯಂಕಾಲ ಇರಲ್ಲ. ನಿನ್ನ ಬಾಡಿ ನಿನ್ಗೆ ಆಂಟಿಬಯೋಟಿಕ್ಸ್ ಚೆಂದಾಗಿದ್ದು ನೀನ್ ಆರೋಗ್ಯವಾಗಿದ್ರೆ ಟೈಮಿಂಗ್ ಜಾಸ್ತಿ ಇರುತ್ತೆ. ನಿನ್ಗೆ ಆರೋಗ್ಯ ಇಲ್ಲ, ಕುಡಿದು ಬಿಟ್ಟಿದ್ಯಾ, ಇಲ್ಲ ಬೇರೆ ರೀತಿ ಏನಾದ್ರು ಇದ್ರೆ ಟೈಮಿಂಗ್ ಇರಲ್ಲ. ಅಷ್ಟೇ ಬೆಸ್ಟ್ ಕಾನ್ಸೆಪ್ಟ್. ಅದು ಇರುತ್ತೆ ಅಂತ ಯಾಕೆ ಹೇಳ್ತಾರೆ, ಅದು ಡಾಕ್ಟರ್ ಕೊಡ್ಬೇಕು. 108 ಅಲ್ಲಿ ಯಾವ ಡಾಕ್ಟರ್ ಇರಲ್ಲ ಕೊಡೋದಿಕ್ಕೆ. ಅಣ್ಣ ಸೋಷಿಯಲ್ ಬೇಕು, ಫೇಸ್ ಮೀಡಿಯಾ, ಯೂಟ್ಯೂಬ್, ನನ್ಗೆ ಗೊತ್ತಿದ್ದ 60-70% ಫೇಕ್ ನ್ಯೂಸ್ ಬರ್ತಾ ಇರೋದು. ಫೇಕ್ ನ್ಯೂಸ್ಗಳೇ ಬರ್ತಾ ಇರೋದು. ಸಮಾಜ ಕಾಳಜಿ ಇದ್ದು ಕರೆಕ್ಟ್ ನ್ಯೂಸ್ ಕೊಡ್ತಾ ಇರೋದು ಕೆಲವ್ರೆ, ಇನ್ನೆಲ್ಲ ಆಲ್ಮೋಸ್ಟ್ ಫೇಕ್ ನ್ಯೂಸ್ ಬರ್ತಾ ಇರೋದು. ನೋಡಿ, ASV ಎಲ್ಲಾರ್ಗು ಸೂಟ್ ಆಗಲ್ಲ. ಅದು ಈಗ ಪೆನ್ಸಿಲಿನ್ ನೋಡ, ASV ಬಂದು ಡೈರೆಕ್ಟ್ ಕೊಡಂಗಿಲ್ಲ. ಒಂದು ಟೆಸ್ಟ್ ಡೋಸ್ ಕೊಡ್ಬೇಕು, ರಿಯಾಕ್ಷನ್ ಆದ್ರೆ ಫಸ್ಟ್ ರಿಯಾಕ್ಷನ್ ಟ್ರೀಟ್ಮೆಂಟ್ ಕೊಟ್ಬಿಟ್ಟು ಆಮೇಲೆ ASV ಕೊಡ್ಬೇಕು. ಅದೆಲ್ಲ ಆಗುತ್ತೆ ಹಾಸ್ಪಿಟಲ್ ಆಗುತ್ತೆ, ಆಂಬುಲೆನ್ಸ್ ಅಲ್ಲಿ ಆಗಲ್ಲ. ಆಂಬುಲೆನ್ಸ್ ಇಸ್ ಓನ್ಲಿ ಟು ಕ್ಯಾರಿ ಪರ್ಸನ್ ವಿಚ್ ಇಸ್ ಇಂಜೂರ್ಡ್ ಆರ್ ಕ್ರಿಟಿಕಲ್ ಪೊಸಿಷನ್ ಇರೋರಿಗೆ ಫಸ್ಟ್ ಏಡ್ ಅಷ್ಟೇ. ಅಲ್ಲಿ ಫಸ್ಟ್ ಏಡ್ ಅಂದ್ರೆ ಸ್ನೇಕ್ ಬೈಟ್ ಆಗಿದೆ, ಆಯ್ತು ಎತ್ಕೋ, ಅಲ್ಲಿ ಡಾಕ್ಟರ್ ಇದಾರ, ಒಂದು NS ಹಾಕ್ಬೋದು, ಇಲ್ಲಾಂದ್ರೆ ಏನಾದ್ರು ಆಗಿದ್ರೆ ಹೆವಿ ಸೀರಿಯಸ್ ಏನೇ ಡಾಕ್ಟರ್ ಫೋನ್ ಮಾಡ್ತಾರೆ, ಕ್ಯಾರಿ ಮಾಡ್ತಾರೆ ಅಷ್ಟೇ ಹಾಸ್ಪಿಟ್ಲಿಗೆ. ಅವ್ರ ಹತ್ರ ಬೇರೆ ಮೆಡಿಸಿನ್ಸ್ ಇರಲ್ಲ. ASV ಕೊಟ್ಬಿಟ್ಟು ಏನಾದ್ರು ರಿಯಾಕ್ಷನ್ ಆಯ್ತು ಅಂದ್ರೆ ಮೆಡಿಸಿನ್ಸ್ ಇಲ್ಲ ಅಂದ್ರೆ ಅದ್ರಲ್ಲೇ ಸತ್ತೋಗ್ತಾರಲ್ಲ. ಅದಕ್ಕೋಸ್ಕರ ಅದು ಇರುತ್ತೆ, ಅವ್ರ ಹತ್ರ ಸ್ಟಾಕ್ ಇರುತ್ತೆ, ಓಕೆ. ಬಟ್ ಏನಂದ್ರೆ ಎಲ್ಲಾನು ಅಲ್ಲಿ ಕೊಡಕ್ ಆಗೋದಿಲ್ಲ. ಡಾಕ್ಟರ್ ಹತ್ರ ಹಾಸ್ಪಿಟಲ್ ಕೊಡೋದು ಬೆಸ್ಟ್. ಡಾಕ್ಟರ್ ಬಂದು ಎಲ್ಲಾರು ಕೊಟ್ರು ಬೇರೆ ಮೆಡಿಸಿನ್ಸ್ ಇಲ್ಲ ರಿಯಾಕ್ಷನ್ ಆದ್ರೆ ಏನ್ ಮಾಡ್ತೀರಾ? ಅದು ಡಾಕ್ಟರ್ ಗೊತ್ತಿರುತ್ತೆ. ಇದೆಲ್ಲ ಮೆಡಿಕಲ್ ಇದು, ಅವ್ರು ಚೆನ್ನಾಗಿ ಗೊತ್ತಿರುತ್ತೆ, ಅವ್ರು ಮಾಡ್ಕೊಂತಾರೆ ಅದೆಲ್ಲ. ಆಂಬುಲೆನ್ಸು ನಮ್ಗೆ ಎಮರ್ಜೆನ್ಸಿ ಟೈಮ್ ಅಲ್ಲಿ ಎಲ್ಲಿಂದ ಇರ್ಲಿ ಅಲ್ಲಿಂದ ಹಾಸ್ಪಿಟ್ಲಿಗೆ ತಗೊಂಡು ಹೋಗೋದಕ್ಕೆ ಅನುಕೂಲ ಆಗುತ್ತೆ. ಮನುಷ್ಯನ್ ಬೇಕಾಗಿರೋ ಆಕ್ಸಿಜನ್ ಸಿಲಿಂಡರು, ಲೈಫ್ ಸೇವಿಂಗ್ ಡ್ರಗ್ಸ್ ಅಂತ ಹೇಳ್ತಾರೆ, ಅದು ಇರುತ್ತೆ, 100% ಇರುತ್ತೆ. ಒಬ್ಬ ಡಾಕ್ಟರ್ ಇರಬೇಕು. ಬಟ್ ಈಗ ಎಲ್ಲಿದ್ದಾರೆ ಡಾಕ್ಟರ್ಗಳು ಆಂಬುಲೆನ್ಸ್ಗಳಲ್ಲಿ? ಯಾವ ಆಂಬುಲೆನ್ಸ್ಗಳಲ್ಲೂ ಡಾಕ್ಟರ್ಗಳಿಲ್ಲ. ಆಮೇಲೆ ವಿಷಯ ಇಲ್ದಿರೋ ಯಾವ ಕಚ್ಚರು ಊತ ಬರಲ್ಲ. ಅದಕ್ಕೋಸ್ಕರ ನಾವು ಟೈಟ್ ಆಗಿ ಕಟ್ಟಬೇಡಿ ಅಂತ ಹೇಳೋದು. ಯಾಕಂದ್ರೆ ಈಗ ಎಕ್ಸಾಂಪಲ್ ಇನ್ನೊಂದ್ಸಲ ಹೇಳ್ಬಿಡ್ತೀನಿ ನೋಡಿ, ನೀವು ಇಲ್ಲಿ ದಾರ ಕಟ್ತೀರಾ, ಯಾರೋ ಹೇಳಿದ್ರು ಅಂದ್ಬಿಟ್ಟು ದಾರ ಕಟ್ಟಿದ್ರೆ ನಾವೇನ್ ಹೇಳ್ತೀವಿ ಅಂದ್ರೆ ಒಂದು ಬೆಳ್ಳೋಗಷ್ಟು ಲೂಸ್ ಇರ್ಲಿ ಅಂತ ಹೇಳ್ತೀವಿ. ಕಾರಣ ಇಷ್ಟೇ, ವಿಷ ಇರೋ ಹಾವು ಕಚ್ಚಿದಾಗ ಊತ ಬರುತ್ತೆ. ಒಂದ್ ಬೆಳ್ಳೋಗಷ್ಟು ಜಾಗ ಇತ್ತು ಅಂದ್ರೆ ಲೆವೆಲ್ ಆಗತ್ತೆ, ಏನು ಪ್ರಾಬ್ಲಮ್ ಇಲ್ಲ. ಇದು ನಿಮ್ಮ ಮಾನಸಿಕ ಸ್ಥಿತಿ. ಏನಂದ್ರೆ ಅವ್ರು ಹೇಳಿದ್ ಕಟ್ಟಿದೀನಿ, ನಾನು ಸಾಯಲ್ಲ, ಬದುಕ್ತೀನಿ, ಹಾಸ್ಪಿಟಲ್ ಹೋಗ್ತೇನೆ, ಅದು ಒಂದು ನಂಬಿಕೆ ಅಷ್ಟೇ. ಕಟ್ಟೋದು ಬೇಕಿಲ್ಲ, ಓಕೆನಾ? ಮೂವ್ಮೆಂಟ್ ಮಾಡಬಾರ್ದು. ಇದು
ಆಮೇಲೆ ಉಂಗುರ ಗಿಂಗ್ರ ಇದ್ರೆ ಎಲ್ಲ ತೆಗೆದಾಕ್ಬಿಡ್ಬೇಕು. ಯಾವಾಗ ತುಂಬಾ ನೀವು ಟೈಟಾಗಿ ಕಟ್ದೆ ಅನ್ಕೊಳ್ಳಿ, ಊತ ಬಂದಾಗ ಇದು ತುಂಬಾ ಓವರ್ ಟೈಟ್ ಆಯ್ತು ಅಂದ್ರೆ ಇಲ್ಲಿಂದ ಬ್ಲಡ್ ಸರ್ಕ್ಯುಲೇಷನ್ ಆಗಿದ್ರೆ ಹಾಫ್ ಅನ್ ಅವರ್ ಅಲ್ಲಿ ಕೈ ಸತ್ತೋಗುತ್ತೆ. ನೀವು ಹಾಸ್ಪಿಟ್ಲ್ಗೆ ಹೋದ್ರೆ ಆಂಪ್ಟೇಷನ್ ಮಾಡ್ತಾರೆ. ಇದು ಬಿಚ್ಚಿದ ತಕ್ಷಣ ಬ್ಲಡ್ ರಶ್ ಆಗುತ್ತೆ, ಆಗ ಇನ್ನೂ ಫಾಸ್ಟ್ ಆಗಿ ಹೋಗೋ ಚಾನ್ಸಸ್ ಇರುತ್ತೆ. ಅದರಿಂದ ಕಟ್ಟಬಾರ್ದು, ಆರಾಮ್ಗೆ ಹಾಸ್ಪಿಟ್ಲ್ ಕರ್ಕೊಂಡು ಹೋಗೋದು ಬೆಸ್ಟ್. ಈ ಕ್ರೇಪ್ ಬ್ಯಾಂಡೇಜ್ ಬರುತ್ತೆ, ಹಂಗೆ ಸುತ್ತೀವಿ ನೋಡು, ಹಂಗ್ ಸುತ್ತಿದ್ರೆ ಏನಕ್ಕೆ ಸುತ್ತೀವಿ ಅದು ಅಂದ್ರೆ ವಿಷಾದ ಕಂಟ್ರೋಲ್ ಮಾಡಕ್ಕಲ್ಲ, ಹ್ಯಾಂಡ್ ಮೂಮೆಂಟ್ಸ್ ಕಮ್ಮಿ ಆಗ್ಲಿ ಅಂತ. ಅದು ಗಟ್ಟಿತನಕ್ಕೆ ಹಾಕಿರ್ತೀವಲ್ಲ, ಮೂವ್ಮೆಂಟ್ ಆಗಲ್ಲ, ಅದಕ್ಕೋಸ್ಕರ ಸುತ್ತದಷ್ಟೇ. ಇನ್ನೇನಾದ್ರು ಆಮೇಲೆ ಹಾವು ವಿಷ ಇದೆಯೋ ಇಲ್ವೋ ಅನ್ನೋ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್. ಹ್ಯಾಂಡಲ್ ಮಾಡಕ್ ಮುಂಚೆ ಹೇಳಿದ್ದೀನಿ. ಇದರಲ್ಲಿ ನೋಡಿ, ಇದು ನಾನು ಹೇಳಿಲ್ಲ, ಯಾರು ಕೇಳ್ತಾರೆ ಅಂದ್ಬಿಟ್ಕೊಂಡು ನಾನು ಹಂಗೆ ಸ್ಲಿಪ್ ಆದೆ, ಯಾರು ಕೇಳಿಲ್ಲ. ಈ ಸ್ಟಾವ್ಗಳು ತೋರಿಸಿದ ಉದ್ದೇಶ ಇಷ್ಟೇ. ಅಲ್ಲ, ಇದು ಕನ್ಫ್ಯೂಸ್ ಅಂತ ಹೇಳ್ತೀವಿ, ಕನ್ಫ್ಯೂಸ್ ಮಾಡೋ ರೀತಿ ಇದು ಇಮಿಟೇಷನ್ ಅಂತ ಹೇಳ್ತೀವಿ. ಏನಂದ್ರೆ ನೋಡಿ, ಇದು ಕ್ರೈಟ್ ಪಾಯ್ಸನಸ್, ಇದು ಕುಕ್ಕರೆ, ಇದು ಉಲ್ಫ್ ಸ್ನೇಕು, ಇದೊಂಥರ ಉಲ್ಫ್ ಸ್ನೇಕ್, ರೈಸರ್ ಪ್ಯಾಟೆಟ್, ಇದು ಇವೆಲ್ಲ ಒಂದೇ ತರ ಇರುತ್ತೆ. ಇದ್ರಲ್ಲಿ ಪಾಯ್ಸನ್ ಯಾವುದು ನಾನ್ ಪಾಯ್ಸನಸ್ ಅದು ಗೊತ್ತಾಗಲ್ಲ, ಅವಾಗ ಹ್ಯಾಂಡಲ್ ಮಾಡದೇ ಇರೋದು ಒಳ್ಳೇದು. ಒಂದೊಂದ್ಸಲಿ ನಾವು ಸಡನ್ ನಾವೇ ಕನ್ಫ್ಯೂಸ್ ಆಗಿ ಹೋಗ್ತೀವಿ. ನೋಡಿ, ಇದ್ರಲ್ಲಿ ಯಾವ್ದು ವಿಷಯ ಇದೆ ಯಾವ್ದು ವಿಷಯ ಇಲ್ಲ ಅಂತ ಯಾರಿಗೂ ಗೊತ್ತಾಗಲ್ಲ. ಇದು ಮರಿಗಳು ಹಾಕಿದೆ, ಮರಿಗಳಿದೆ ಅಷ್ಟೇ, ಇದು ತಿಳ್ಕೊಬೇಡಿ. ಈ ಯಾವು ಇದರಲ್ಲಿ ಇದು ಮೈಲ್ಡ್ ವೆನಮ್, ಇದು ವೆನಮಸ್. ಇವೆರಡಕ್ಕೂ ವಿಷಯ ಇಲ್ಲ ಅಂತ ಹ್ಯಾಂಡಲ್ ಮಾಡಕ್ ಹೋಗ್ಬಾರ್ದು. ಹೆಬ್ಬಾವು ತುಂಬಾ ಡೇಂಜರು. ಹೆಂಗೆ ಅಂದ್ರೆ ಅದಕ್ಕೆ 3 ಲೇಯರ್ ತಲ್ಗಳು ಇಟ್ಕೊಂತಂದ್ರೆ ಬಿಡ್ಸ್ಕೊಳ್ಳೋದ್ ಕಷ್ಟ, ಲಾಕ್ ಆಗ್ಬಿಡುತ್ತೆ. ಹಿಂಗೆ ಚರ್ಮ ಕಿತ್ತಿದ್ರೆ ಎಲ್ಲ ಚರ್ಮ ಎಲ್ಲ ಕಿತ್ಕೊಂಬರೋ ತಂದು ಸುತ್ಕೊಂಡ್ಬಿಡ್ತು ಅಂದ್ರೆ ಗಟ್ಟಿ ಮಾಡ್ತಾ ಹೋಗ್ತಾ ಇರುತ್ತೆ, ಉಸಿರಾಡೋದ್ ಕಷ್ಟ ಆಗತ್ತೆ. ಆಮೇಲೆ ನೋಡಿ, ಇದು ಈ ಪ್ಯಾಟ್ರನ್ಸ್ ಇದೆಯಲ್ಲ, ಈ ಪ್ಯಾಟ್ರನ್ಸ್ ಅಲ್ಲಿ ನಿಮ್ಗೆ ನೋಡ್ತಾ ಎಕ್ಸ್ಪೀರಿಯನ್ಸ್ ಆದಾಗ ಗೊತ್ತಾಗ್ಬಿಡತ್ತೆ. ನಾವ್ ಹೇಳೋದಕ್ಕಿನ್ನ ನಿಮ್ಗೆ ಇದಕ್ಕಿನ್ನ ಇದು ಜಾಸ್ತಿ ಕಾಣಿಸುತ್ತೆ ಇಲ್ಲಿ. है ज्यादा दिखाता है ना आपको? हाँ, ये बहुत पॉइजनस है. मैं बोले ना आपको, वो सभी ये हो जाता है बोलकर, इंटरनल ब्लीडिंग सभी इसमें होने का. ये जहर और कोबरा का जहर दोनों मिलाकर इसमें है. रजल वाइपर बोलता है, कुड़क मंडला बोलता है, एक जगह में एक बोलता है. हाँ, ये क्राइट है, कॉमन क्राइट है. एशियन कॉन्टिनेंट पूरा रहता है, इंडिया में नहीं, पूरे एशियन कॉन्टिनेंट में है. लेकिन कलर बदल सकता है, एज गारंटी नहीं है. एक बार ये कलर ये शेड में भी आ सकता है. आपको हेड देखकर मालूम होता है. ग्रीन वाइन स्नेक, वो भी मेल्ड वेनम है, वो पौधे में रहता है. हाँ है, वो छोड़ दो, क्या भी ना तुम, वो हाथ में नहीं पकड़ना. हाँ, वो क्या है कि वो मेल्ड वेनम है, वो डायरेक्ट बेबी को जन्म देता है. देखिए, ये भी डायरेक्ट बेबी को जन्म देता है, वो भी डायरेक्ट बेबी को जन्म देता है. ये सभी अंडा रखने का, ये सभी ये सभी अंडा रखने का. पाइथन काट पॉइजन है कि नहीं? पाइथन काट पॉइजन है कि नहीं? पॉइजन कटिए तो पाइथन वो वेनमस नहीं है. मैं बोला वेनमस, पॉइजन नहीं, वेनमस नहीं है. लेकिन आपको बहुत तकलीफ होता है, बहुत पेन होता है. उसका ये रहता है ना स्प्लिट, उसमें हेवी बैक्टीरिया रहता है, बहुत इन्फेक्शन होता है. ट्रीटमेंट लेना, वो उसका अंदर टीथ है ना, ऐसा मजबूत से ऐसे पकड़ता है, घसीट ले तो सभी पे आ जाता है. वो निकालने का थोड़ा तकलीफ, और वो राउंड अप किया तो बहुत टाइट हो जाता है, टाइट करता रहता है, तोड़ने का नहीं. ब्रीथिंग प्रॉब्लम होकर मर जाता है आदमी को मारने का डर भी करता है. आदमी. अभी भी इंडिया में किधर भी अजगर आदमी को नहीं खाया, वो सभी झूठा है. ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಟು ನಮ್ಮ ಪೃಥ್ವಿರಾಜ್ ಸರ್ಗೆ. ಯಾಕಂದ್ರೆ ನಿನ್ನೆ ನಾನು ಆನ್ಲೈನ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಒಂದು ವಿಡಿಯೋ ನೋಡಿ ಅವ್ರು ಕಾಲ್ ಮಾಡಿದ ತಕ್ಷಣ ಅವ್ರು ಸ್ಪಂದಿಸಿದ್ರು ನಮ್ಗೆ. ಸರ್, ನೀವು ಯಾವುದೇ ಟೈಮ್ ಹೇಳಿ, ಎಷ್ಟೊತ್ತಲ್ಲಿ ಹೇಳಿ, ನನ್ ಕಾಲ್ ಮಾಡಿ, ನಾನು ಬರ್ತೀನಿ,
ರೆಸ್ಕ್ಯೂನು ಸಹ ಮಾಡ್ತೀನಿ, ಬೇಕಂದ್ರೆ ನಿಮ್ಗೆ ಅವೇರ್ನೆಸ್ ಅನ್ನು ಕೊಡ್ತೀನಿ ಅಂದ್ರು. ಸೊ ನಮ್ಮ ಸ್ಟಾಫ್ ಸುಮಾರು ಒಂದು 20 ರಿಂದ 30 ಜನ ಸ್ಟಾಫ್ಸ್ಗೆ ನಾವು, ಯಾಕಂದ್ರೆ ಫಾರೆಸ್ಟ್ ಏರಿಯಾದಲ್ಲಿ ಚಿಕ್ಕದಾಗ ಒಂದು ಹೋಟ್ಲ್ ಇರೋದ್ರಿಂದ, ಸೊ ನಮ್ಮ ಸ್ಟಾಫ್ಗೆಲ್ಲಾನು ಅವೇರ್ನೆಸ್ ಕೊಟ್ಟಿದ್ರು. ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವ ತರ ಸ್ನೇಕ್ ನೋಡಿದಾಗ ಭಯ ಪಡಬಾರ್ದು, ಮತ್ತೆ ಯಾವ ತರ ಹಾಸ್ಪಿಟಲ್ಗೆ ಅವ್ರನ್ನ ಇದ್ ಮಾಡ್ಬೇಕು, ಸ್ಟ್ರಕ್ಚರ್ ಅಲ್ಲಿ ಯಾವ ತರ ತಗೊಂಡ್ ಹೋಗ್ಬೇಕು, ಪ್ರತಿಯೊಂದನು ಅವರು ನಮ್ಗೆ ಅನ್ನೋದಕ್ಕಿಂತ ಅದು ಲೈಫಲ್ಲಿ ಒಂಥರ ಸ್ನೇಕ್ಸ್ ಬಗ್ಗೆ ಭಯ ಪಡ್ದಿರಾ, ಯಾವ ತರ ಸ್ನೇಕ್ಸ್ ಜೊತೆ ನಾವು ಹೊಂದ್ಕೊಂಡು ಬಾಳ್ಬೇಕು ಅನ್ನೋದ್ರಿಂದ ಆ ತರ ನಮ್ಗೆ ಒಳ್ಳೆ ಎಕ್ಸ್ಪೋಸ್ ಆಗಿ ಮಾಡಿದ್ದಾರೆ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಾನು ನಾವು ಹೇಳ್ಬೋದು. ವಯಸ್ಸಲ್ಲೂ ತುಂಬಾ ದೊಡ್ಡವರು, ಬಟ್ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ ಅವ್ರಿಗೆ. ಸ್ನೇಕ್ಸ್ ಬಗ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ವೈಲ್ಡ್ ಲೈಫ್ ಅನ್ನೋದು ಅವ್ರಿಗೆ ಮೇ ಬಿ ಅವಲಂಬಿಸ್ಕೊಂಡೇ ಬಂದಿರ್ಬೋದು ಅವ್ರ ಬ್ಲಡ್ ಅಲ್ಲಿ ಅನ್ಸುತ್ತೆ. ತುಂಬಾ ಥ್ಯಾಂಕ್ ಯು ಸರ್, ನಮ್ಗೋಸ್ಕರ ಅಲ್ಲಿಂದ ಬಂದು ಮಾಡಿದ್ದಾರೆ. ಥ್ಯಾಂಕ್ ಯು.